ಮಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು. ವಕ್ಫ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸುಮಾರು 46 ತಿದ್ದುಪಡಿಗಳನ್ನು ತರಬೇಕು ಅಂತಕ್ಕಂಥ ತಯಾರಿಯನ್ನು ಮುಂದಿನ ಅಧಿವೇಶನದ ವೇಳೆಗೆ ಮಾಡ್ತಾ ಇರುವಂಥದ್ದು ಎಲ್ಲೆಡೆ ಕಂಡು ಬರ್ತಾ ಇದೆ. ಈಗಿನ ಚುನಾವಣೆಯಲ್ಲಿ ವಕ್ಫ್ ಕಾಯ್ದೆಗೆ ಶೀಘ್ರವಾಗಿ ತಿದ್ದುಪಡಿ ತರುವುದಾಗಿ ಅಮಿತ್ ಶಾ ಅವರು ಸಹಿತ ಎಲ್ಲೆಡೆ ಹೇಳ್ತಾ ಇರೋದು ಸ್ವಾಗತಾರ್ಹವಾದಂಥ ವಿಷಯ. ಇದು ಈ ಎಲ್ಲ ಕಡೆಗೆ ಬಂದ ಹಾಗೆ ನಮ್ಮ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹುಟ್ಟೂರಿಗೂ ಸಹಿತ ಇದು ಬಂದಿದೆ. ಇಲ್ಲಿ ಸಂಗೊಳ್ಳಿ ಗ್ರಾಮದ ರೀಸ ನಂಬರ್ 128ರಲ್ಲಿ ಕ್ಷೇತ್ರ 8 ಎಕರೆ 27 ಗುಂಟೆ, ಆಕಾರ ₹7.37. ಇಲ್ಲಿ ಇದು ಸಂಗೊಳ್ಳಿ ಊರು ಮಲಪ್ರಭಾ ಪುನರ್ವಸತಿ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದು. ಅಂದರೆ ಮಲಪ್ರಭಾ ನದಿಯ ಮುಳುಗಡೆ ಪ್ರದೇಶ ಅಂತೇಳಿ ಇದನ್ನು ಕರೀತಾರೆ. ಮೂಲ ಊರು ಮಲಪ್ರಭಾ ನದಿಯಲ್ಲಿ ಮುಳುಗಿದೆ. ಅದಕ್ಕೆ ಪುನರ್ವಸತಿಗಾಗಿ ಇದನ್ನು ಸರ್ಕಾರದವರು ಸಂಗೊಳ್ಳಿ ಊರಿಗೆನ ಒಂದು ಘೌಟಾನ ಅಂಥೇಳಿ ಮಾಡಿಕೊಟ್ಟಿದ್ದಾರೆ. ಅಲ್ಲಿಯೇ ಸಹಿತ ಅಲ್ಲಿಯೇ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಇರ್ತಕ್ಕಂಥ ಪ್ರತಿಕೃತಿಗಳನ್ನು ತಾವು ಈಗ ಪ್ರತಿದಿನವೂ ನೋಡ್ತಾ ಇದ್ರಿ. ಇಲ್ಲಿ ಸ್ಮಶಾನಕ್ಕಾಗಿ ಅಂಥೇಳಿ ಈ ರೀಸ ನಂಬರ್ 128 ಕ್ಷೇತ್ರ 8 ಎಕರೆ 27 ಗುಂಟೆಯನ್ನು ಆಲ್ರೆಡಿ ಮಲಪ್ರಭಾ ಪುನರ್ವಸತಿ ಕೇಂದ್ರದ ಮುಖ್ಯಸ್ಥರು ಆ ಊರಿಗೆ ಕೊಟ್ಟಿರ್ತಕ್ಕಂಥ ಸ್ಮಶಾನ ಭೂಮಿ ಇದು. ಇಲ್ಲಿ 1 ಎಕರೆ 15 ಗುಂಟೆ ವಕ್ಫ್ ಸ್ಮಶಾನ ಭೂಮಿ ಅಂಥೇಳಿ ಇದು ದಾಖಲಾಗಿದೆ. ಇದು 2022ರಲ್ಲೇ ದಾಖಲಾಗಿದೆ. ಇದು ವಕ್ಫ್ ಅಂತಂದರೆ ನಾವು ತಿಳ್ಕೊಂಡಿರುವಂಗೆ ಯಾರಾದರೂ ಮುಸ್ಲಿಂ ಬಾಂಧವರು ತಮ್ಮ ಆಸ್ತಿಯನ್ನು ಅಲ್ಲಾನಿಗೆ ಸಲ್ಲಬೇಕು ಅಂಥೇಳಿ ಏನು ಬಿಟ್ಟು ಕೊಟ್ಟಿರ್ತಕ್ಕಂಥ ಆಸ್ತಿಗೆ ವಕ್ಫ್ ಆಸ್ತಿ ಅಂಥೇಳಿ ಕರೀತಾರೆ. ಆದರೆ ಇಲ್ಲಿ ಸರ್ಕಾರ ಮಲಪ್ರಭಾ ಪುನರ್ವಸತಿ ಯೋಜನೆಯ ಒಂದು ಯೋಜನೆಯಲ್ಲಿ ಈ ಒಂದು ಊರು ಮಲಪ್ರಭಾ ನದಿ ಯೋಜನೆಗೆ ಮುಳುಗಡೆ ಆಗಿರೋದ್ರಿಂದ ಇದನ್ನು ಮತ್ತೊಂದು ಕಡೆ ಸ್ಥಳಾಂತರ ಮಾಡಿ ಅಲ್ಲಿ ಪುನರ್ವಸತಿಗೆ ಕೊಟ್ಟಿರ್ತಕ್ಕಂಥ ನಿವೇಶನಗಳಲ್ಲಿ ಇದೊಂದು ಸ್ಮಶಾನಕ್ಕಾಗಿ ಕೊಟ್ಟಿರ್ತಕ್ಕಂಥದ್ದು 128 ಸರ್ವೆ ನಂಬರು 8 ಎಕರೆ 27 ಗುಂಟೆ. ಆ ಇಡೀ ಊರಿಗೆನ ಸ್ಮಶಾನ ಭೂಮಿ ಅಂತೇಳಿ ಸರ್ಕಾರದವರು ಕೊಟ್ಟಿರ್ತಕ್ಕಂಥ. ಇಲ್ಲಿಯೂ ಸಹಿತ 1 ಎಕರೆ 15 ಗುಂಟೆದಷ್ಟು ಭೂಮಿ ವಕ್ಫ್ ಆಸ್ತಿ ಅಂಥೇಳಿ ಆಲ್ರೆಡಿ ದಾಖಲಾಗಿಬಿಟ್ಟಿದೆ. ಇದು ಯಾರಿಗೂ ಗೊತ್ತನೇ ಇಲ್ಲ. 2022ರಲ್ಲಿನ ಆಗಿದೆ ಇದು. ಅಂದ್ರೆ ವಕ್ಫ್ ಅಂದ್ರೆ ಏನು, ಯಾರು ದಾನ ಕೊಟ್ಟರು? ಸರ್ಕಾರ ಪುನರ್ವಸತಿ ಯೋಜನೆಯಲ್ಲಿ ಕೊಟ್ಟಿರ್ತಕ್ಕಂಥ ಈ ಭೂಮಿಯಲ್ಲಿ 1 ಎಕರೆ 15 ಗುಂಟೆ ವಕ್ಫ್ಗೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಮಲ್ಲಮ್ಮನ ಬೆಳವಡಿ ಇದು ಒಂದು ಐತಿಹಾಸಿಕ ಸ್ಥಳ. ಇಲ್ಲೂ ಸಹಿತ ಸರ್ಕಾರಿ ಸ್ಮಶಾನ ಅಂತ ಹೇಳಿತ್ತು. ಅದು ಸರ್ವೆ ನಂಬರ್ 134 ಕ್ಷೇತ್ರ 1 ಎಕರೆ 14 ಗುಂಟೆ. ಇದು ಸಂಪೂರ್ಣವಾಗಿ ವಕ್ಫ್ ಆಸ್ತಿ ಅಂತೇಳಿ ಆಗಿಬಿಟ್ಟಿತ್ತು. ಈ ಸ್ಮಶಾನ ಭೂಮಿ ಇಲ್ಲಿಯವರೆಗೆ ಅವರು ಅಲ್ಲಿ ಸ್ಮಶಾನ ಭೂಮಿ ಅಂತ ಮಾಡ್ಕೊಂಬಂದಿದ್ದಾರೆ. ಅವರು ಒಂದು ಈ ಸ್ಮಶಾನ ಭೂಮಿಯನ್ನು ಇವರು ಯಾವಾಗ ಯಾರು ದಾನ ಕೊಟ್ಟರು, ವಕ್ಫ್ಗೆ ಯಾವಾಗ ದಾನ ಕೊಟ್ಟರು, ಇಲ್ಲೂ ಸಹಿತ ಅಂದರೆ ವಕ್ಫದ ದುರ್ಬಳಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಬೈಲಹೊಂಗಲದ ಮೂಲಕ ಹೇಳ್ಕೊಂಡು ಅಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಊರಲ್ಲಿ ಆಗ್ತದೆ. ಇಲ್ಲಿ ಮಲ್ಲಮ್ಮನ ಬೆಳವಡಿ ಇಲ್ಲೂ ಸಹಿತ ಆಗ್ತಾ ಇದೆ. ಅಂದರೆ ಇಂಥ ಒಂದು ಕ್ರಾಂತಿಕಾರಿ ಗ್ರಾಮಗಳಲ್ಲಿಯೇ ಸಹಿತ ಈ ವಕ್ಫ್ ಆಸ್ತಿಯ ಒಂದು ದುರ್ಬಳಕೆ ಆಗ್ತಾ ಇದೆ. ಇದನ್ನು ಇವರು ವಕ್ಫ್ ಬೇಕಾದ್ರೆ ಸ್ಮಶಾನನ ಬೇಕು ಅಂತಂದರೆ ಕಬ್ರಸ್ಥಾನ ಮಾಡಲಿ,
ಕಬರಸ್ಥಾನ ಅಂತೇಳಿ ಮಾಡಲಿ. ವಕ್ಫ್ ಅಂತ ಹೆಂಗೆ ಮಾಡಿದ್ರು? ವಕ್ಫದ ಡೆಫಿನೇಷನ್ ಏನು? ವಕ್ಫ್ ಅಂತಂದ್ರೆ ಅವರೇ ಹೇಳ್ತಾರಲ್ಲ, ದಾನ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ನಾವು ಅದನ್ನು ನಮ್ಮ ವಕ್ಫ್ಗೆ ಸ್ಪಡಿಸ್ಕೊಳ್ತಾ ಇದ್ದೀವಿ. ಇದು ದಾನ ಕೊಟ್ಟ ಆಸ್ತಿನ ರಿಹ್ಯಾಬಿಲಿಟೇಷನ್ನಲ್ಲಿ ಪುನರ್ವಸತಿ ಯೋಜನೆ, ಮಲಪ್ರಭೆ ಪುನರ್ವಸತಿ ಯೋಜನೆಯಲ್ಲಿ ಬಂದಿರತಕ್ಕಂಥ ಸಂಗೊಳ್ಳಿಯ ಈ ಒಂದು ಸ್ಮಶಾನಕ್ಕಾಗಿ ಕೊಟ್ಟಿರ್ತಕ್ಕಂಥ ಈ ಒಂದು ಭೂಮಿ, ಇದರಲ್ಲಿ 1 ಎಕರೆ 15 ಗುಂಟೆ ವಕ್ಫ್ ಹೆಂಗಾಗತ್ತೆ? ಅದು ಬೆಳವಡಿಯಲ್ಲಿ ಸಹಿತ ಸರ್ಕಾರಿ ಸ್ಮಶಾನ ಭೂಮಿ. ಇದನ್ನ ಕಬರಸ್ಥಾನ ಅಂತ ಮಾಡ್ಕೊಳ್ಳಿ, ತಪ್ಪಿಲ್ಲ. ಆದರೆ ಸರ್ಕಾರಿ ಸ್ಮಶಾನ ಭೂಮಿಯನ್ನ ವಕ್ಫ್ ಭೂಮಿಯಾಗಿ ಮಾರ್ಪಡಿಸಿರುವಂಥದ್ದು ಈ ವಕ್ಫದ ಕಾನೂನಿನ ದುರ್ಬಳಕೆ ಇಲ್ಲಿ ಆಗಿದೆ. ಅಧಿಕಾರಿಗಳು ಯಾವುದನ್ನು ವಕ್ಫ್ ಅಂತ ಮಾಡಬೇಕು ಅನ್ನೋದನ್ನ ವಿವೇಚನೆ ಇಲ್ಲದೇನೆ ಮಾಡಿದ್ದಾರೆ, ಅಥವಾ ವಕ್ಫ್ ಬೋರ್ಡ್ನವರು ಇದನ್ನು ಕೇಳ್ಕೊಂಡಿದಾರಲ್ಲ, ಅವರು ತಪ್ಪು ಕೇಳ್ಕೊಂಡಿದ್ದಾರೆ ಅಂತೇಳಿ ಇದು ಸಿದ್ಧ ಆಗುತ್ತೆ. ಅದಕ್ಕಾಗಿ ಈ ಊರಿನ ಗ್ರಾಮಸ್ಥರಲ್ಲಿ, ಹಿತೈಷಿಗಳಲ್ಲಿ ನಾನು ಕೇಳ್ಕೊಳ್ಳೋದೇನಂತಂದ್ರೆ, ಇದು ವಕ್ಫ್ ಆಸ್ತಿ ಅಲ್ಲ, ದಾನ ಕೊಟ್ಟಿರ್ತಕ್ಕಂಥ ಆಸ್ತಿ ಅಲ್ಲ. ಇಲ್ಲಿ ವಕ್ಫ್ ಅಂತ ಬಂದಿರೋದೇ ತಪ್ಪು. ಇದನ್ನ ತಾವು ಇದೇ ಟ್ರಿಬ್ಯುನಲ್ನಲ್ಲಿ ಆದರೂ ಹೋಗಬೇಕು, ಇದೇ ಟ್ರಿಬ್ಯುನಲ್ನಲ್ಲಿ ಹೋಗಿ ಇದನ್ನ ವಕ್ಫ್ ಅನ್ನುವಂಥ ತೆಗಿಬೇಕು. ತೆಗೆದ್ರನ ಇದೇ ಥರನ ಇವರು ರಾಜ್ಯಾದ್ಯಂತ ಸುಮಾರು ಮುಖ್ಯ ಕಾರ್ಯದರ್ಶಿಯವರು ಬರೆದಿರ್ತಕ್ಕಂಥ ಪತ್ರದ ಪ್ರಕಾರ 21,000ಕ್ಕೂ ಮಿಕ್ಕಿದ ಆಸ್ತಿಗಳಿಗೆ ಇದೇ ಥರ ವಕ್ಫ್ ಅಂತೇಳಿ ದಾಖಲು ಮಾಡು ಅಂತೇಳಿ ಹೇಳಿದಂಥದ್ದು ಕಂಡು ಬರ್ತಾ ಇದೆ. ಅದರಲ್ಲಿಯೂ ಸಹಿತ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಇವತ್ತಿನ ಪತ್ರಿಕೆಯಲ್ಲಿ ಬಂದಿದೆ, 328 ಕಬರಸ್ಥಾನಗಳಿಗೆ ಸರ್ಕಾರಿ ಭೂಮಿಯನ್ನು ಕೊಡಲಾಗಿದೆ ಅಂತೇಳಿ. ಅಲ್ಲಿ ಎಷ್ಟು ಹೋಗಿದೆ ಅಂತಂದರೆ, ಸರ್ಕಾರದ ಭೂಮಿ 2750 ಎಕರೆ ಭೂಮಿಯನ್ನು ಈ ಥರ ಮಂಜೂರಿ ಮಾಡಿದ್ದಾರೆ. ಮಂಜೂರು ಮಾಡಲಿ, ಕಬರಸ್ಥಾನಗಳಿಗೆ ಕೊಡಲಿ, ಆದರೆ ವಕ್ಫ್ ಅಂತೇಳಿ ಯಾಕೆ ಕೊಡ್ತಾ ಇದ್ದಾರೆ? ವಕ್ಫ್ ಅಂತ ಅನ್ನೋದೇನೆ ದುರ್ಬಳಕೆ. ಇದು ಈ ದುರ್ಬಳಕೆ ಆಗಬಾರ್ದು. ಕೊಡಬೇಕಾದಂಥದ್ದನ್ನ ಕೊಡಲಿ, ಸರ್ಕಾರದಿಂದ ಕೊಡ್ತಾ ಇದ್ದಾರಲ್ಲ, ಯಾರು ದಾನ ಕೊಡಲಿಲ್ಲ, ಅಲ್ಲಿ ಸರ್ಕಾರ ಕೊಡ್ತಾ ಇದೆ. ಸರ್ಕಾರ ಕೊಡ್ತಾ ಇದೆ, ಕಬರಸ್ಥಾನಗಳಿಗೆ ಕೊಡ್ತಾ ಇದೆ. ಆದರೆ ವಕ್ಫ್ ಅನ್ನುವಂಥ ವಿಷಯ ಇಲ್ಲಿ ಯಾಕೆ ಬರಬೇಕು? ವಕ್ಫ್ ಬರಬಾರ್ದು. ವಕ್ಫ್ ಅಂತ ಬಂದರೆ ಅದು ದುರ್ಬಳಕೆನೇ, ದಾನ ಅಲ್ಲ. ಇದು ವಕ್ಫ್ ಅನ್ನೋದು ದುರ್ಬಳಕೆ ಆಗತ್ತೆ. ಅದಕ್ಕಾಗಿ ಇಂಥ ಒಂದು ವಕ್ಫದ ದುರ್ಬಳಕೆ ಆಗಬಾರ್ದು. ದಾನ ಕೊಟ್ಟಿದ್ದಿದ್ರೆ ಮಾತ್ರ ಅದು ಆಗಬೇಕು ಅನ್ನುವಂಥ ಒಂದು ವಿಚಾರದ ಮೇಲೆ ನಾವು ಇವತ್ತಿನ ನ್ಯೂಸ್ ಮಾತಾಡ್ತಾ ಇದ್ದೀವಿ. ಅದರಲ್ಲಿಯೂ ಮುಸ್ಲಿಂ ಬಾಂಧವರಿಗೆ ಉದ್ಯೋಗದಲ್ಲಿಯೂ ಸಹಿತ ಮೀಸಲಾತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇವತ್ತಿನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕಬರಸ್ಥಾನಗಳಿಗೂ ಸಹಿತ 2700 ಚಿಲ್ಲರೆ ಎಕರೆಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದೆ. ಅದು ಅಲ್ಲದೆ ಎಲ್ಲ ಊರುಗಳಲ್ಲಿಯೂ ಇಲ್ಲಿ ವಕ್ಫನ್ನು ದುರ್ಬಳಕೆ ಮಾಡಿಕೊಂಡು ಕಬರಸ್ಥಾನಗಳನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಇದು ಮಾಡಲಿ, ಆದರೆ ಕಬರಸ್ಥಾನಗಳನ್ನು ಮಾಡಬೇಕಾದಾಗ ವಕ್ಫ್ ಅಂತ ಯಾಕೆ ಬರಬೇಕು? ಅಂತ ವಕ್ಫ್ ಅಂತ ಬರಬಾರ್ದು. ಅದರ ಸಲುವಾಗಿ ನಾವೇನು ಕೇಳೋದಂತಂದ್ರೆ, ಈ ಥರದ ದುರ್ಬಳಕೆಯಿಂದ ಈ ಥರದ ಒಂದು ಇದೊಂಥರ ಧಮಕಿ ಆಗ್ತೈತಿ. ಇದನ್ನೇ ರೈತರ ಭೂಮಿಗೂ ಮುಂದುವರಿಸ್ಕೊಂಡು ಹೊರಟಿದ್ದಾರೆ. ಅದಕ್ಕೆ ಇದನ್ನು ಮಟ್ಟ ಹಾಕಲಿಕ್ಕೆ ಪ್ರಧಾನಿಯವರು ಒಬ್ಬರಿಗೆ ಪರಮಾಧಿಕಾರಿ ಇರ್ತಕ್ಕಂಥವ್ರು, ಅವರೇ ಮನಸ್ಸು ಮಾಡಿ ಈ ಒಂದು 95ರ ಹಾಗೂ 2013ರ ವಕ್ಫ್ ತಿದ್ದುಪಡಿಯ ಮಸೂದೆಗಳನ್ನು ಸಂಪೂರ್ಣವಾಗಿ ಹಿಂದಕ್ಕೆ ಪಡೆದು ಎಲ್ಲ ಧರ್ಮೀಯರಿಗೆ, ಎಲ್ಲ ಧರ್ಮಗಳಿಗೂ ಸಹಿತ ಒಂದೇ ಥರದ ನ್ಯಾಯವನ್ನು, ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಮಸೂದೆಯನ್ನು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಮಾಡುವುದರಲ್ಲಿ ಇದನ್ನು ಹಿಂದೇಟು ನೋಡಬಾರ್ದು. ಅವರಿಗೆ ಈ ವಕ್ಫ್ ವಾದನೆಯಿಂದ ಒಳಪಡ್ತಕ್ಕಂಥ ಇತರೆ ಧರ್ಮೀಯರು, ಅವರಿಗೆ ಮಾನವೀಯತೆಯಿಂದ ಅವರಿಗೆ ನಾವು ಎಲ್ಲರಿಗೂ ಸಪೋರ್ಟ್ ಮಾಡಬೇಕಾಗ್ತದೆ, ಅವರಿಗೆ ಶಕ್ತಿ ತುಂಬಬೇಕಾಗ್ತಾ ಇದೆ. ಅವರಿಗೆ ಆ ಥರ ಪ್ರೋತ್ಸಾಹ ಮಾಡಿ ಕೆಲಸ ಮಾಡುವಂಗ ನಾವೆಲ್ಲ ಈ ಸಮಾಜದವರು ಒಂದುಗೂಡಿ ನಾವು ಸಹಿತ ಇದನ್ನು ಮಾಡಲೇಬೇಕು ನೀವು ಅಂಥೇಳಿ ಅನ್ನುವಂಥ ಒತ್ತಾಯವನ್ನು ತರಬೇಕಾಗ್ತಾ ಇದೆ. ಅದಕ್ಕಾಗಿ ನಾವು ಎಲ್ಲ ನಮ್ಮ ಭಾಗದ ಶಾಸಕ ಸಂಸದರಲ್ಲಿ ಈ ಒಂದು ವಿಚಾರದಲ್ಲಿ ನಾವು ಯಾರು ಈ ವಕ್ಫದಿಂದ ಅನ್ಯಾಯಕ್ಕೊಳಪಡ್ತಕ್ಕಂಥ ಎಲ್ಲ ಧರ್ಮೀಯರು, ಎಲ್ಲ ಸಮಾಜ ಬಾಂಧವರು, ಎಲ್ಲ ಜನರು ಕೂಡ್ಕೊಂಡು ಇದನ್ನು ಒಂದು ವಕ್ಫ್ ತಿದ್ದುಪಡಿಯನ್ನು ತಂದೇ ತರಬೇಕು ಅಂತೇಳಿ ಹೇಳಿ ಪ್ರಧಾನಿಗಳಿಗೆ ಒತ್ತಾಯ ಮಾಡುವಂಥ ಕೆಲಸವನ್ನು ಮಾಡಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.